ಚಳ್ಳಕೆರೆ ನಗರದ ಹೋಟೆಲ್ನಲ್ಲಿ ಸ್ವಚ್ಛತೆಯೇ ಮಾಯ. ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಶಾಕ್ ಕೊಟ್ಟ ಮೇಯರ್. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಸ್ವಚ್ಛತೆಯೇ ಮಾಯವಾಗಿದೆ. ಹೋಟೆಲ್ನಲ್ಲಿ ಅಸ್ವಚ್ಛತೆ ತಾಂಡವವಾಡ್ತಾ ಇದ್ದು ಪ್ಲಾಸ್ಟಿಕ್ ಬಳಕೆ ಕೂಡ ಹೆಚ್ಚಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಳ್ಳಕೆರೆ ನಗರಸಭೆ ಅಧ್ಯಕ್ಷೆ ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿಯನ್ನ ನಡೆಸಿ ಶಾಕ್ ಕೊಟ್ಟಿದ್ದಾರೆ. ಹೌದು, ಚಳ್ಳಕೆರೆ ನಗರದ ಹೋಟೆಲ್ಗಳಿಗೆ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರನ್ ಅವರು ಅಧಿಕಾರಿಗಳೊಂದಿಗೆ ತೆರಳಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಏಕಾಏಕಿ ಹೋಟೆಲ್ಗಳಿಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಈ ವೇಳೆ ಬಹುತೇಕ ಹೋಟೆಲ್ಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡದೇ ಇರುವುದಕ್ಕೆ ಗರಂ ಮಾತ್ರ. ಜೊತೆಗೆ ಹೋಟೆಲ್ ಮಾಲೀಕರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಿ ಸ್ವಲ್ಪವೂ ಕ್ಲೀನ್ ಇರಲಿಲ್ಲ. ಜೊತೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಇಂತಹ ವ್ಯವಸ್ಥೆಯನ್ನ ಕಂಡು ನಗರಸಭೆ ಅಧ್ಯಕ್ಷೆ ಸಿಟ್ಟಾದ್ರು. ಜೊತೆಗೆ ಸ್ವಚ್ಛತೆ ಇಲ್ಲದೆ ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದದ್ದು ಕಂಡು ಬಂದ ಹಿನ್ನೆಲೆ ರವಿ ಹೋಟೆಲ್ ಅನ್ನ ಬಂದ್ ಮಾಡಲಾಯಿತು. ಇದು ಎಲ್ಲಾ ಹೋಟೆಲ್ ಮಾಲೀಕರಿಗೂ ಎಚ್ಚರಿಕೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಮತ್ತು ಪ್ಲಾಸ್ಟಿಕ್ ಬಳಕೆ ನಿಲ್ಲದೆ ಹೋದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೋಟೆಲ್ ಸ್ವಚ್ಛತೆಯನ್ನ ನಾವು ಎಲ್ಲ ನೋಡೋಕೆ ಬಂದಿದ್ವಿ. ಸರ್ಕಲಲ್ಲಿರೋ ರವಿ ಹೋಟೆಲ್ ಅನ್ನೋದು ಅಲ್ಲಿ ಅಡುಗೆ ಮನೆಯಲ್ಲಾಗಲಿ ಏನು ಸ್ವಚ್ಛತೆ ಇಲ್ಲದೆ ಇರೋ ಕಾರಣ ಇವತ್ತು ನಾವು ಹೋಟೆಲ್ನ ಕ್ಲೋಸ್ ಮಾಡಿಸಿದ್ವಿ. ಇದೇ ರೀತಿ ಎಲ್ಲ ಹೋಟೆಲ್ಗೂ ಇವತ್ತು ವಿಸಿಟ್ ಕೊಟ್ಟು ನಾವೆಲ್ಲ ಹೋಟೆಲ್ಗೂ ಎಚ್ಚರಿಕೆ ಕೊಟ್ಟು ಕ್ಲೀನ್ ಮೇಂಟೈನ್ ಮಾಡಿಲ್ಲ, ಪ್ಲಾಸ್ಟಿಕ್ ಏನಾದರೂ ಯೂಸ್ ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಂದು ಹೋಟೆಲನ್ನು ಕ್ಲೋಸ್ ಮಾಡ್ತೀವಿ. ಎಲ್ಲ ಹೋಟೆಲ್ ಮಾಲೀಕರು ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಟ್ಟು ಇಟ್ಕೊಂಡು ಮೇಂಟೈನ್ ಮಾಡಬೇಕು ಅಂತ ಎಲ್ಲ ಮಾಲೀಕರು ಕ್ಲೀನ್ ಆಗ್ತಾರೆ ಅಂತ ಅಂದ್ಕೊಬಿಟ್ರಿ ಹೋಟೆಲ್ನ ಕ್ಲೋಸ್ ಮಾಡಿಸ್ತೀವಿ. ಶಿಲ್ಪಾ ಮುರಳೀಧರ್, ನಗರಸಭೆ ಅಧ್ಯಕ್ಷ. ಇನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ಉಪಾಧ್ಯಕ್ಷೆ ಕವಿತಾ, ರಮೇಶ್ ಗೌಡ ಸೇರಿದಂತೆ ನಗರಸಭೆ ಸದಸ್ಯರು ಸಾಥ್ ನೀಡಿದ್ರು. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.